ಹೆತ್ತ ತಾಯಿಯ ಮೇಲೆಯೇ ಅತ್ಯಾಚಾರ, ಆರೋಪಿಗೆ ಜೀವಾವಧಿ ಶಿಕ್ಷೆ, ಪೈಶಾಚಿಕ ಕೃತ್ಯವೆಸಗಿದ ದುರುಳನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಚಿಕ್ಕಬಳ್ಳಾಪುರ ಕೋರ್ಟ್. ಇಂತಹವನಿಗೆ ಜೀವಾವಧಿಯಲ್ಲ ಗಲ್ಲು ಶಿಕ್ಷೆ ನೀಡಬೇಕಾಗಿತ್ತು ಎಂದ ಕುಟುಂಬಸ್ಥರು. ಹೆತ್ತ ತಾಯಿಯ ಮೇಲೆಯೇ ಬಲಾತ್ಕಾರ ಮಾಡಿ ಪೈಶಾಚಿಕ ಕೃತ್ಯ ಎಸಗಿದ ಆರೋಪಿಗೆ ಚಿಕ್ಕಬಳ್ಳಾಪುರ 1ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ನೀಡಿ ಐತಿಹಾಸಿಕ ತೀರ್ಪು ನೀಡಿದೆ. 2024 ಆಗಸ್ಟ್ 4ರಂದು ರಾತ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ 45 ವರ್ಷದ ಕೆ ಅಶೋಕ್ ಎಂಬ ಕಾಮಾಂಧ ಕುಡಿದ ಮತ್ತಿನಲ್ಲಿ 65 ವರ್ಷದ ತನ್ನ ತಾಯಿಯನ್ನ ಎಳೆದುಕೊಂಡು ಹೋಗಿ ಪೈಶಾಚಿಕ ಕೃತ್ಯ ಎಸಗಿದ್ದ. ಘಟನೆ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ರು. 1 ವರ್ಷ 4 ತಿಂಗಳ ಸುದೀರ್ಘ ವಿಚಾರಣೆ ನಡೆಸಿದ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್.ವಿ. ಕಾಂತರಾಜಯ್ಯ ಅವರು ಆರೋಪಿ ಅಶೋಕ್ಗೆ ಭಾರತೀಯ ನ್ಯಾಯ ಸಂಹಿತೆ 2023 ಕಾಲಂ 64ರ ಅನ್ವಯ ಜೀವಾವಧಿ ಶಿಕ್ಷೆ ಹಾಗೂ 25,000 ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಇಂತಹ ನೀಚ ಕೃತ್ಯ ಎಸಗಿದವನಿಗೆ ಜೀವಾವಧಿಯೇ ಅಲ್ಲ ಗಲ್ಲು ಶಿಕ್ಷೆ ನೀಡಬೇಕಾಗಿತ್ತು ಎಂದು ಸಂತ್ರಸ್ತರ ಕುಟುಂಬಸ್ಥರು ತಿಳಿಸಿದ್ದಾರೆ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಹಿಂಗೆ ನಮ್ಮ ತಾಯಿ ಮೇಲೆ ಈ ತರ ಮಾಡವನೆ ನಮ್ಮ ತಾಯಿ ಮೇಲೆ ಈ ತರ ರೇಪ್ ಅಟೆಂಪ್ಟ್ ಮಾಡವನೆ ಮಾಡಿಬಿಟ್ಟು ನಮ್ಮ ಮೇಲೇನೆ ಗಲಾಟೆಗೆ ಬರ್ತಾನೆ. ಯಾವಾಗಲೂ ಕುಡಿದ್ಬಿಟ್ಟು ಅವನು ಈ ಥರ ಮಾಡವನೆ. ಪ್ರಪಂಚದಲ್ಲಿ ಯಾರಿಗೂ ಆಗಬಾರ್ದು ಶಿಕ್ಷೆ, ಆ ಥರ ಶಿಕ್ಷೆ ಆಗಬೇಕು. ಯಾರು ಈ ಥರ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು ಅವನಿಗೆ. ಅದೇ ಶಿಕ್ಷೆ ಆಗಲಿ ಬಿಡ್ರಿ ಸರ್. ನಮ್ಮೂರವರು ಹೋಗಿದ್ರಂತೆ, ಮಾತಾಡ್ಸಿದ್ರಂತೆ ಅವನ ಹತ್ರ. ಅವನು ಹೇಳ್ದಂತೆ, ಅವನು ಏನು ಹೇಳಿದ್ರು ಗೊತ್ತಾ, ನಾನು ಆಚೆಗೆ ಬಂದು ನಮ್ಮ ಅಮ್ಮನ್ನ ನನ್ನ ಸಾಯಿಸ್ಬಿಟ್ಟು ನಮ್ಮ ಕುಟುಂಬವ್ರನ್ನೆಲ್ಲ ಸಾಯಿಸ್ಬಿಟ್ಟು ಆಮೇಲೆ ಅದೇ ಜೈಲಿಗೆ ಹೋಗ್ತೀನಿ, ನಾನು ಅದೇ ಜೈಲಲ್ಲೇ ಸತ್ತೋಗ್ತೀನಿ, ಅಲ್ಲೇ ಇರ್ತೀನಿ ಸಾಯಗಂಟ ಅಂತ ಹೇಳಿದ್ನಂತೆ. ಅವನು ಬರಲಿ ಬಿಡಿ ಸರ್ ಅಂತ ಅವ್ನು ಬರಬೇಕು. ನಮಗೆ ಈ ಥರ ಮಾಡವನೇ, ಅದೇ ಯಾರಿಗೂ ಬರಬಾರ್ದು ಈ ಥರ. ಅವನ ಹೆಸರು ಅಶೋಕ ಅಂತ, ನಮ್ಮ ತಾಯಿ ಹೆಸರು ರಾಮಕ್ಕ ಅಂತ, ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ ಅಂತ, ನನ್ನ ಹೆಸರು ಶ್ರೀನಿವಾಸ. ಈ ಥರ ಮಾಡವನೇ. ಪ್ರಪಂಚದಲ್ಲಿ ಯಾವನು ಮಾಡಬಾರ್ದು, ಅವನಿಗೆ ಇಂಥವನಿಗೆ ಉರಿಶಿಕ್ಷೆ ಬೀಳಬೇಕು.